ಯಾರು ಸ್ಟ್ರೇಟ್ ಫಾರ್ವರ್ಡ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ? ಸರ್ ಎಲ್ಲರೂ ಸ್ಟ್ರೈಟ್ ಫಾರ್ವರ್ಡ್ಗಳೇನೆ, ಬಟ್ ಸಮಯಕ್ಕೆ ತಕ್ಕನಾಗ ಮಾತಾಡ್ತಿದ್ರು ಅಷ್ಟೇನೆ. ಈಗ ಲಾಯರ್ ಜಗದೀಶ್ ಅವರು ಆಚೆ ಹೋದ್ಮೇಲೆ ರಜತ್ ಅವರು ಎಂಟ್ರಿ ಕೊಡ್ತಾರೆ. ರಜತ್ ಅವರ ಭಾವನೆ ಆಗ್ಲಿ, ರಜತ್ ಅವ್ರದ್ದು ಮತ್ತು ಜಗದೀಶ್ ಅವ್ರ ಭಾವನೆ ಆಗ್ಲಿ, ಎರಡು ಕೂಡ ಒಂಥರ ಆಕ್ರಮಣಕಾರಿ ಮನೋಭಾವನೆ. ಹಾಗಾಗಿ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅವ್ರ ಬಗ್ಗೆ? ಆಕ್ಚುಲಿ ಇವರು ಜಗದೀಶ್ ಅವ್ರು ಹೋಗೋದ್ಮೇಲೆ ಅನ್ವ ಬರೋದು. ಸೊ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ 50 days ಆದ್ಮೇಲೆ ಬರೋದು. ಅವ್ರವ್ರ ಗೇಮ್ ಪ್ಲೇ ಅಷ್ಟೇನೆ, ಒಬ್ಬೊಬ್ರು ವ್ಯಕ್ತಿತ್ವ ಅದು. ಲಾಯರ್ ಜಗದೀಶ್ ಅವ್ರು ಆಕ್ರಮಣಕಾರಿಯಾಗಿ ಯಾವತ್ತೂ ಆಟ ಆಡ್ಲೇ ಇಲ್ಲ. ಅವ್ರು ಇದ್ದಷ್ಟು ದಿನನೂ ಅವ್ರು ಎಲ್ಲರಿಗೂ ಕಾಮಿಡಿ ಮಾಡ್ಕೊಂಡು, ಅವ್ರ ಕೋಪನೂ ನಮಗೆ ಕಾಮಿಡಿ ಅಂತ ಅನ್ಸೋದು, ಅವರು ಡಿಸ್ಕಸ್ ಮಾಡ್ತಿದ್ದ ವಿಷಯಗಳು ನಮ್ಗೆ ಹಂಗೆ ಅನ್ಸೋದು. ಸೊ ನಮ್ಗೇನು ಆ ಥರ ಏನೋ ಅನ್ಸಿರಲಿಲ್ಲ. ಆ್ಯಂಡ್ ರಜತ್ ಇಸ್ ಅ ಕ್ಯಾರೆಕ್ಟರ್, ಈಸ್ ಲೈಕ್ ಎ ಟೈಗರ್ ಕೈಂಡ್ ಆಫ್ ಅ ಮೆಟೀರಿಯಲ್. ಲೈಕ್ ಅವ್ರು ನನ್ಗೆ ಅನ್ಸಿದ್ದೆ ಹೇಳ್ತೀನಿ, ನಾನು ಕೋಪ ಬಂದಾಗ ಕೋಪ ಮಾಡ್ಕೋತೀನಿ, ಈ ಥರದ್ದು ಒಂದು ವ್ಯಕ್ತಿ. ಆ್ಯಂಡ್ ಅವರಿಗೆ ರಿಯಾಲಿಟಿ ಶೋಸ್ಗಳನ್ನ ಮಾಡಿದ್ರಿಂದ ಇನ್ನೂ ಕಾನ್ಫಿಡೆನ್ಸ್ ಇತ್ತು ಈ ಥರ ಶೋಗೆ ಬಂದಾಗ. ಸೊ ದಟ್ ಈಸ್ ವೇರ್ ಈ ಸ್ಟ್ಯಾಂಡ್ಸ್ ಅಪ್. ರಂಜಿತ್ ಅವರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ರಂಜಿತ್ ಕೂಡ ಒಬ್ರು. ಅವ್ರ ಹೊರಗಡೆ ಹೋಗಿದ್ದು ತುಂಬಾ ಬೇಸರ ಆಯ್ತಾ ಹೇಗೆ, ಅಥವಾ ಇನ್ನಷ್ಟು ದಿನ ಇರಬೇಕಿತ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ? ಒಬ್ಬ ಕ್ಲೋಸ್ ಫ್ರೆಂಡ್ ಆಚೆ ಹೋಗ್ತಾ ಇದ್ದೇನೆ ಅಂದಾಗ ಬೇಜಾರಾಗೇ ಆಗುತ್ತೆ. ಆ್ಯಂಡ್ ಅವರೊಂದಷ್ಟು ಕನ್ಸುಗಳನ್ನ ಶೇರ್ ಮಾಡ್ಕೊಂಡಿದ್ರು, ಆ ಕನ್ಸುಗಳು ನೆರವೇರ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಾಯ್ತು ಬಿಟ್ರೆ. ಸೊ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಿದ್ರೆ ಫೈನಲಿಸ್ಟ್ ಆಗಿ ಲಾಸ್ಟ್ವರೆಗೂ ಬಂದಿರೋರು. ಸೊ ಅದೊಂದು ಬೇಜಾರಾಯ್ತು, ನನಗೆ ತುಂಬಾನೇ ಬೇಜಾರಾಯ್ತು. ಬಿಗ್ ಬಾಸ್ ಮನೆಯಲ್ಲಿ ಪ್ರೈವೇಸಿ ಮೇಂಟೈನ್ ಮಾಡುವಂಥದ್ದು ಎಷ್ಟು ಕಷ್ಟ ಆಗ್ತಿತ್ತು ಸರ್? ಈ ಪ್ರೈವೇಸಿ ಅನ್ನೋದು ಏನು ಸರ್, ನೀವು 77 ಕ್ಯಾಮ್ರಾ ಮಧ್ಯೆ ಈಗ ಕೂತ್ಕೊಂಡು 3 ಕ್ಯಾಮ್ರಾ ಮಧ್ಯೆನೇ ನಾವು ಸುಳ್ಳು ಹೇಳಕ್ಕಾಗಲ್ಲ. ಇನ್ನು 77 ಕ್ಯಾಮ್ರಾ ಮಧ್ಯೆ ಹೆಂಗ್ ಸುಳ್ಳು ಹೇಳಕ್ಕಾಗತ್ತೆ? ಯಾವ ಪ್ರೈವೇಸಿ ಮೇಂಟೈನ್ ಮಾಡ್ತೀರಾ? ಕ್ಯಾಮ್ರಾ ಇರುವುದೇ ಇರುವಂತ ಜಾಗದಲ್ಲಿ ಯಾವ್ದು ಸರ್? ಅಲ್ಲಿ ಕ್ಯಾಮ್ರಾ ಇಲ್ದಿದ್ದ ಜಾಗ ಯಾವುದೂ ಇಲ್ಲ, ರೆಸ್ಟ್ ರೂಮ್ ಅಂದ್ ಬಿಟ್ರೆ. ಹುಡುಗಿನ ಡ್ರೆಸ್ಸಿಂಗ್ ರೂಮು ಮತ್ತೆ ಅಲ್ಲಿ ರೆಸ್ಟ್ ರೂಮ್ ಬಿಟ್ರೆ ಇನ್ನು ಎಲ್ಲಾ ಕಡೆ ಕ್ಯಾಮ್ರಾ ಇರ್ತಾ ಇತ್ತು. ಅಲ್ಲಿ ಮಿರರ್ಗಳು ಕ್ಯಾಮ್ರಾನೇ.